33,05,500 ಕೋಟಿ ರೂಪಾಯಿಗಳು. 33,05,500 ರೂಪಾಯಿಗಳು. ಯಾರ ಪರ ಇದ್ದೀವಿ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ಒಂದು ಪಿರಮಿಡ್ ಇರ್ತದೆ. ಆ ಪಿರಮಿಡ್ ನಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥವರು ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು, ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಇಲ್ಲಿ ಎರಡು ಸಮಬಲ ಇದೆ ಅಂತಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕವಾದಂಥ ಮತದಾರರಿದ್ದಾರೆ ಗೊತ್ತಾ ನಿಮಗೆ. ಅಹಿಂದ ಓಟುಗಳು ಇಲ್ಲಿ ಗಟ್ಟಿಯಾಗಿವೆ. ಈ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಈ ಕೋಟೆಯನ್ನು ಭೇದಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಶಾಮನೂರು ಶಿವಶಂಕರಪ್ಪನವರು ಮಂತ್ರಿಯಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಶಿಕ್ಷಣ ತಜ್ಞರಾಗಿ ದಾನ ಧರ್ಮವನ್ನು ಮಾಡೋದ್ರ ಮೂಲಕ ಅನೇಕ ಜನೋಪಯೋಗಿ ಕಾರ್ಯಗಳನ್ನು ಈ ನಗರದಲ್ಲಿ ಮಾಡಿದ್ದಾರೆ. ಅವರ ಮೊಮ್ಮಗ ಶಾಮನೂರು ಸಾಮರ್ಥ್ಯರವರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವ್ರು ಗೆಲ್ಲೋದು ಗ್ಯಾರಂಟಿ. ಅವರು ಸೋಲಿಸೋದು ಯಾರಿಂದಲೂ ಸಾಧ್ಯವಿಲ್ಲ. 30,000 ಮತಗಳ ಅಂತರದಿಂದ ಗೆಲ್ತಾರೆ. ಹಿರಿಯರಾದ ಶಾಮನೂರು ಶಂಕರಪ್ಪರವರ ನಿಧನದಿಂದ ಅನಿವಾರ್ಯವಾಗಿ ಉಪಚುನಾವಣೆ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ. ಶಾಮನೂರು ಶಂಕರಪ್ಪನವರು 1994ರಲ್ಲಿ ಶಾಸಕರಾಗಿದ್ದರು. ಅಲ್ಲಿಂದ ಇಲ್ಲಿ ತನಕ ಸೋಲನ್ನದೇ ಕಂಡಿದ್ದಿಲ್ಲ. ಈ ದಾವಣಗೆರೆ ನಗರವನ್ನು ಯಾರೂ ನಿರೀಕ್ಷೆ ಮಾಡಲಾರದಷ್ಟು ಅಭಿವೃದ್ಧಿ ಮಾಡಿ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದ್ದ ಆ ಸಮಯದಲ್ಲಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಂಡು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಎಲ್ಲ ಸಮಾಜದವ್ರನ್ನ ಜೊತೆ ಕರ್ಕೊಂಡು ಹೋಗೋಂಥ ಶಕ್ತಿ ಅವರಿಗೆ ದೇವರು ಕೊಟ್ಟಿತ್ತು. ಇವತ್ತು ಅವರ ಅಕಾಲಿಕ ಏನು ವಯೋಸಹಜ ನಿಧನದಿಂದ ಚುನಾವಣೆ ಬಂದಿದೆ. ಈ ಚುನಾವಣೆ ಎಲ್ಲ ಸಮುದಾಯದವರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿ ಅವರ ಮೊಮ್ಮಗ ಸಮರ್ಥ್ ಶಾಮನೂರು ಅಭ್ಯರ್ಥಿ ಆಗಿರೋದ್ರಿಂದ ಅವ್ರನ್ನ 100ಕ್ಕೆ 100 ಗೆಲ್ಲಿಸ್ತಾರಂತ ಹೇಳ್ಬೋದು. ಅವ್ರ ಹುಡುಗ ಏನು ಅನುಭವ ಇಲ್ಲ ಅಂತ ನಾವು ಹೇಳೋಂಗೇ ಇಲ್ಲ. ಯಾಕಂದರೆ ಅವರು ಸುಮಾರು 3 ಚುನಾವಣೆಗಳು ಮಾಡ್ಯಾರ. ಈ 3 ಚುನಾವಣೆಗಳಲ್ಲಿ ಅವರೇ ಪ್ರಮುಖ ವ್ಯಕ್ತಿಯಾಗಿ ತಿರುಗಾಡ್ತಿದ್ರು. ಅಜ್ಜನ ಎಲೆಕ್ಷನ್ನು, ಅಪ್ಪನ ಎಲೆಕ್ಷನ್ನು, ಅಮ್ಮನ ಎಲೆಕ್ಷನ್ನು 3 ಚುನಾವಣೆಗಳಲ್ಲಿ ಮಾಡಿ ಭಾಳಷ್ಟು ಯುವಕರ ಕಣ್ಮಣಿಯಾಗಿ ಬೆಳೆದಿರೋದು. ಅವರು ಯುವಕರು ಅಂತ ಹೇಳ್ಬೋದು, ಅಷ್ಟೇ ಸುಸಂಸ್ಕೃತ ವ್ಯಕ್ತಿ. ಭಾಳ ನಾನು ಶ್ರೀಮಂತ ಅನ್ನೋ ಇದೂ ಇಲ್ಲ. ಭಾಳ ಸರಳ ವ್ಯಕ್ತಿಯಾಗಿ ಎಲ್ಲರ ಹತ್ರ ಬೆರೀತಾ ಇರೋದನ್ನು ನೋಡ್ಬೋದು. ಸರ್, ಇವಾಗ ಜನರ ಪರ ಇವರು ಹಿರಿಯ ಮಸದಿ ಶಾಮನೂರು ಶಿವಶಂಕರಪ್ಪರವರ ಮನ್ನಣೆಗೆ ಜನ ಬೆಂಬಲಿಸುತ್ತಾ ದಾವಣಗೆರೆ ಜನ ಅಂತ ತಮ್ಮ ಅಭಿಪ್ರಾಯ ಇದೆಯಾ ಸರ್? ಅವರು ಮಾಡಿರೋ ಕೆಲಸಕ್ಕೆ ಮತ್ತು ಅವ್ರು ಮಾಡಿರೋ ದಾನ ಧರ್ಮಕ್ಕೆ ಅದನ್ನೆಲ್ಲ ಪರಿಗಣನೆ ತಗೊಂಡು ಜನ 100ಕ್ಕೆ 100 ಅವ್ರನ್ನ ಬೆಂಬಲ ಮಾಡಿ ವೋಟ್ ಹಾಕ್ತಾರೆ. ಎಷ್ಟು ಓಟ್ ಅಂತರದಿಂದ ಗೆಲ್ಬೋದು? ಸುಮಾರು 25,000 ರಿಂದ 30,000 ಓಟ್ ಅಂತರದಿಂದ ಗೆಲ್ಬೋದು ಸರ್. ಯಾವುದೇ ಕೂಡ ಅವ್ರ ತಾತರು ಕೂಡ ಇದುವರೆಗೂ ಕೂಡ ಜಾತಿ ಅಂತ ಇವರು ಲಿಂಗಾಯತರಲ್ಲಿ ಇದ್ರೂ ಕೂಡ ಯಾವುದು ಜಾತಿ ಪದ ನೋಡಿಲ್ದಲೇ ಅಭಿವೃದ್ಧಿ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದಾ? 100ಕ್ಕೆ 100 ಪ್ಲಸ್ ಪಾಯಿಂಟ್ ಹಾಕತ್ತೆ ಸರ್. ಅವ್ರನ್ನ ನಾವು ಎಸ್ ಬೋವಿ ಎಲ್ಲರೂ ಇಂಥ ಜಾತ್ರೆ ಅಂತಲ್ಲ, ಎಲ್ಲ ಜಾತ್ರೆ ಸೀದಾ ಬೆಡ್ರೂಮ್ಗೆ ಹೋಗಿ ಮಾತಾಡ್ಸಿದ್ರು. ಅವರು ಒಂದು ಮಾತು ಏನು ಮಾತು ಎಲ್ಲರೂ ಬೆಡ್ರೂಮಾಗ ಕರ್ಕೊಂಡು ಮಾತಾಡ್ಸೋಂಥ ಸರಳ ವ್ಯಕ್ತಿ. ಅಮ್ಮು ಇರಲಿಲ್ಲ,
ಭಾರಿ ಸರಳ ವ್ಯಕ್ತಿತ್ವ ಇದ್ದಂಥ ಎಲ್ಲರನ್ನೂ ಸೌಜನ್ಯದಿಂದ ಎಲ್ಲ ಸಮುದಾಯದವ್ರನ್ನ ಪ್ರೀತಿಪಾತ್ರವಾಗಿ ಕೆಲಸ ಮಾಡಿರೋರು, ಎಲ್ಲ ಸಮುದಾಯಕ್ಕೆ ಸಹಾಯ ಮಾಡಿರೋರು. ಜನರ ನಾಡಿ ಮಿಡಿತ ಹೇಗಿತ್ತು ಸರ್ ನೀವು ಭೇಟಿ ನೀಡಿದಾಗ ಕ್ಷೇತ್ರಕ್ಕೆ? ಭಾಳ ಚೆನ್ನಾಗೈತೆ ಸರ್. ನಾವೀಗೆಲ್ಲ ರೂರಲ್ ಮುಗಿಸ್ಕೊಂಬಂದಿವಿ ಅಭ್ಯರ್ಥಿ ಜೊತೆಗೆ. ಭಾಳ ಚೆನ್ನಾಗಿದೆ. ತಮ್ಮ ಪರಿಚಯ ಮಾಡ್ಕೊಬಿಡಿ ಸರ್. ನಮ್ಮ ಹೆಸರು ಎತ್ತು ಜಯಣ್ಣ ಅಂತೇಳಿ ಗೋವಿ ಸಮಾಜದ ಮುಖಂಡ. ಸೂಪರ್ ಇರ್ರಿ.